ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಾವು ಯಾವುದಾದರೂ ಒಂದು ದೊಡ್ಡ ಕಟ್ಟಡದ ಬಗ್ಗೆ ಮಾತಾಡುವಾಗ ಅದರ ತಳಪಾಯದ ಬಗ್ಗೆ ಮೊದಲು ಯೋಚಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಈಗ ಕಾಂಕ್ರೀಟು, ಉಕ್ಕು, ದಪ್ಪ ದಪ್ಪ ಕಲ್ಲುಗಳು ಇವೆಲ್ಲ ಬೇಕು ಅಂತ. ಯಾವುದೇ ಒಂದು ರಚನೆ ಭದ್ರವಾಗಿ ನಿಲ್ಲಬೇಕು ಅಂದ್ರೆ ಅದರ ಅಡಿಪಾಯ ತುಂಬಾನೇ ಗಟ್ಟಿಯಾಗಿರ್ಬೇಕು. ಇದು ನಮ್ಮ ಭೌತಿಕ ಜಗತ್ತಿನ ಒಂದು ಬೇಸಿಕ್ ನಿಯಮ. ನಿಜ. ಆದರೆ ಆ ಕಾಂಕ್ರೀಟ್ ಮತ್ತು ಉಕ್ಕಿನ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಒಂದು ಅತ್ಯಂತ ಮೃದುವಾದ ವಸ್ತುವನ್ನ ತಂದಿಟ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚಿಸಿ. ಅಂದ್ರೆ ಇಡೀ ಇಂಜಿನಿಯರಿಂಗ್ ತರ್ಕವೇ ತಲೆ ಕೆಳಗಾದ ಹಾಗೆ ಆಗತ್ತೆ. ಹೌದು ಹೌದು. ಆದ್ರೆ ಆಶ್ಚರ್ಯ ಏನಂದ್ರೆ ನಮ್ಮ ಆಂತರಿಕ ಬದುಕಿನ ಅಡಿಪಾಯವನ್ನ ನಿರ್ಮಿಸಿರೋದು ಅಂಥದ್ದೇ ಒಂದು ಮೃದುವಾದ ವಸ್ತುವಿನಿಂದ. ಆ ವಸ್ತು ಮತ್ಯಾವುದೂ ಅಲ್ಲ, ಅದು ಪ್ರೀತಿ. ಇವತ್ತಿನ ನಮ್ಮ ಮೂಲ ಪಠ್ಯ ಅಂದ್ರೆ ಪ್ರಾಚೀನ ಕ್ರೈಸ್ತ ಆಧ್ಯಾತ್ಮಿಕತೆಯ ಅತ್ಯಂತ ಪ್ರಭಾವಶಾಲಿ ಭಾಗವಾದ ಯೋಹಾನ 15 ವಾಕ್ಯ 9-11. ಇದು ಇದೇ ವಿರೋಧಾಭಾಸವನ್ನ ನಮ್ಮ ಮುಂದಿಡುತ್ತೆ. ಕೇವಲ 3 ಚಿಕ್ಕ ವಾಕ್ಯಗಳಲ್ಲಿ ಇದು ಪ್ರೀತಿ, ವಿಧೇಯತೆ ಮತ್ತು ಆನಂದ, ಈ 3 ಬೇರೆ ಬೇರೆ ಆಯಾಮಗಳನ್ನ ಒಂದಕ್ಕೊಂದು ಬೆಸೆಯುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ದೈನಂದಿನ ಜೀವನದಲ್ಲಿ ವಿಪರೀತ ಮಾಹಿತಿ, ಕೆಲಸದ ಒತ್ತಡ, ಗೊಂದಲಗಳಿಂದ ನಾವು ಬಳಲಿ ಹೋಗಿದ್ದೀವಿ. ಹೀಗಿರುವಾಗ ಈ 3 ಪದಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಗುರಿ. ಖಂಡಿತ. ಈ 3 ವಾಕ್ಯಗಳನ್ನ ಕೇವಲ ಯಾವುದೋ ತಾತ್ವಿಕ ವಿಚಾರ ಅಂತ ನೋಡಬಾರ್ದು. ಅದನ್ನ ಒಂದು ಆಂತರಿಕ ನಕ್ಷೆ, ಒಂಥರ ಮ್ಯಾಪ್ ತರಹ ನೋಡ್ಬೇಕು. ಈಗ ಆನಂದ ಅಥವಾ ಸಂತೋಷದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಆ ಆನಂದ ಹುಟ್ಟುವ ಮೂಲ ಯಾವುದು ಅಂತ ನೋಡ್ಬೇಕು. ಆ ಮೂಲನೇ ಪ್ರೀತಿ. ಆನಂದ ಯಾವತ್ತೂ ಶೂನ್ಯದಿಂದ ಸೃಷ್ಟಿಯಾಗಲ್ಲ, ಗೊತ್ತಾ? ಅದಕ್ಕೊಂದು ಸ್ಪಷ್ಟವಾದ ಹರಿವು ಇರಲೇಬೇಕು. ಆ ಹರಿವಿನ ಬಗ್ಗೆನೇ ಈ ಪಠ್ಯ ಒಂದು ಅದ್ಭುತವಾದ ಪ್ರೀತಿಯ ಸರಪಳಿಯನ್ನ ಪರಿಚಯಿಸುತ್ತೆ. ಅಂದ್ರೆ ಪಿತನಾದ ದೇವರು ಯೇಸುವನ್ನ ಪ್ರೀತಿಸಿದಂತೆಯೇ ಯೇಸು ತಮ್ಮ ಶಿಷ್ಯರನ್ನ ಪ್ರೀತಿಸ್ತಾರೆ ಅಂತ ಅಲ್ಲಿ ಹೇಳಲಾಗಿದೆ. ಹೌದು. ಇದನ್ನ ಓದುವಾಗ ನನ್ಗೆ ಒಂತರಹ ಮೇಲಿನಿಂದ ಕೆಳಗೆ ಹರಿಯುವ ಪ್ರವಾಹ ನೆನಪಾಗುತ್ತೆ. ಒಂದು ಅತಿ ಎತ್ತರದ ಪರ್ವತದಿಂದ ಹರಿಯುವ ಜಲಪಾತದ ತರಹ. ನೀರು ಎಷ್ಟು ರಭಸವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಕೆಳಗೆ ಹರಿಯುತ್ತಲ್ವಾ? ಹಾಗೆ. ಆ ಜಲಪಾತದ ಉಪಮೆ ಇದೆಯಲ್ಲ, ಅದು ಈ ಪಠ್ಯದ ತಿರುಳನ್ನ ಬಹಳ ನಿಖರವಾಗಿ ಹಿಡಿದಿರುತ್ತೆ. ಯಾಕಂದ್ರೆ ಇಲ್ಲಿ ಉಲ್ಲೇಖಿಸಿರೋ ಪ್ರೀತಿ ನಾವು ದಿನನಿತ್ಯ ನೋಡುವ ಸಾಮಾನ್ಯ ಪ್ರೀತಿಯಲ್ಲ. ಅಂದ್ರೆ ನಮ್ಮ ಮಾನವೀಯ ಪ್ರೀತಿಗೆ ಕಂಡೀಷನ್ಸ್ ಇರುತ್ತೆ ಅಂತಾನಾ? ಎಕ್ಸಾಕ್ಟ್ಲಿ. ಮಾನವೀಯ ಪ್ರೀತಿ ಬಹುಪಾಲು ಒಂದು ಕೊಡುಕೊಳ್ಳುವಿಕೆಯ ಒಪ್ಪಂದ. ಅಂದ್ರೆ ನೀನು ನನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅನ್ನೋ ಷರತ್ತುಬದ್ಧ ಪ್ರೀತಿಯದು. ಆದ್ರೆ ಈ ಪಠ್ಯ ಮಾತಾಡ್ತಿರೋದು ಅಗಾಪೆ ಅನ್ನೋ ಪರಿಕಲ್ಪನೆ ಬಗ್ಗೆ. ಓ, ಅಗಾಪೆ. ಹೌದು. ಇದು ಸಂಪೂರ್ಣವಾಗಿ ಷರತ್ತುಗಳಿಲ್ಲದ, ತ್ಯಾಗಮಯವಾದ ದೈವಿಕ ಪ್ರೀತಿ. ಆ ಜಲಪಾತದ ಹಾಗೆ ಪಿತನಿಂದ ಪುತ್ರನಿಗೆ, ಪುತ್ರನಿಂದ ಮನುಕುಲಕ್ಕೆ ಹರಿಯುವ ಈ ಪ್ರವಾಹದಲ್ಲಿ ಯಾವುದೇ ನಿರೀಕ್ಷೆಗಳ ಭಾರ ಇರಲ್ಲ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ನೋಡಿ. ಪ್ರೀತಿ ಅಂದ್ರೇನೆ ಯಾವುದೇ ನಿರ್ಬಂಧಗಳಿಲ್ಲದ ಮುಕ್ತವಾದ ಭಾವನೆ ಅಂತ ನಾವು ಅಂದ್ಕೊಂಡಿದೀವಿ ಅಲ್ವಾ? ಆದ್ರೆ ಈ ಪಠ್ಯ ಮುಂದಿನ ವಾಕ್ಯದಲ್ಲಿಯೇ ಆ ಮುಕ್ತವಾದ ಪ್ರೀತಿಯನ್ನ ಆಜ್ಞೆಗಳನ್ನ ಪಾಲಿಸೋದು ಅನ್ನೋ ಕಟ್ಟುನಿಟ್ಟಿನ ಪದದ ಜೊತೆ ಸೇರಿಸುತ್ತೆ. ಮೇಲ್ನೋಟಕ್ಕೆ ಇದೊಂದು ದೊಡ್ಡ ವಿರೋಧಾಭಾಸ ಅನ್ಸಲ್ವಾ? ಪ್ರೀತಿಗೂ ಆಜ್ಞೆ ಪಾಲಿಸೋದಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಇಲ್ಲೇ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗೋದು. ಆಧುನಿಕ ಜಗತ್ತಲ್ಲಿ ಪ್ರೀತಿಯನ್ನ ಕೇವಲ ಒಂದು ಮೃದುವಾದ ಫೀಲಿಂಗ್ ಅಂತ ಮಾತ್ರ ನಾವು ಸೀಮಿತ ಮಾಡಿದ್ದೀವಿ. ಹೃದಯದಲ್ಲಾಗುವ ಒಂದು ಸಂವೇದನೆ ಅಷ್ಟೇ ಅಂತ. ಹೌದು, ಬಹುತೇಕ ಸಿನಿಮಾಗಳಲ್ಲೂ ಹಾಗೆ ತಾನೇ ತೋರ್ಸೋದು. ಖಂಡಿತ. ಆದ್ರೆ ಈ ಪ್ರಾಚೀನ ಪಠ್ಯ ಪ್ರೀತಿಯನ್ನ ಒಂದು ಸಕ್ರಿಯವಾದ ಜವಾಬ್ದಾರಿಯಾಗಿ ನೋಡುತ್ತೆ. ಕೇವಲ ಬಾಯಲ್ಲಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳೋದು ಬಹಳ ಸುಲಭ. ಅದೇ ಆ ಪ್ರೀತಿಯನ್ನ ಆಕ್ಷನ್ನಲ್ಲಿ ತೋರ್ಸೋದೇ ನಿಜವಾದ ಅಗಾಪೆ. ಅಂದ್ರೆ ಪ್ರೀತಿ ಅನ್ನೋದು ಒಂದು ಕ್ರಿಯಾಪದ ಇದ್ದ ಹಾಗೆ. ಹೌದು. ಆಜ್ಞೆಗಳನ್ನ ಪಾಲಿಸುವುದು ಅಂದ್ರೇನೆ ಆ ದೈವಿಕ ಪ್ರೀತಿಯನ್ನ ನಮ್ಮ ದೈನಂದಿನ ಬದುಕಿನ ನಿರ್ಧಾರಗಳಲ್ಲಿ ಕಾರ್ಯರೂಪಕ್ಕೆ ತರೋದು. ಪ್ರೀತಿಯನ್ನ ವಿಧೇಯತೆ ಜೊತೆ ಸೇರಿಸಿದಾಗ ಮಾತ್ರ ಅದು ಕೇವಲ ಕಲ್ಪನೆಯಾಗುಳಿಯದೆ ವಾಸ್ತವದಲ್ಲಿ ಬೇರೂರುತ್ತೆ. ಇದಿರೋ ಆಧ್ಯಾತ್ಮಿಕ ಅರ್ಥ ಬಹಳ ಆಳವಾಗಿದೆ. ಈ ವಾಕ್ಯಗಳಿಗಿಂತ ಸ್ವಲ್ಪ ಹಿಂದಿನ ಪಠ್ಯರಲ್ಲಿ ಒಂದು ದ್ರಾಕ್ಷಾಬಳ್ಳಿಯ ರೂಪಕ ಬರುತ್ತೆ. ಓ, ದ್ರಾಕ್ಷಾಬಳ್ಳಿ ಮತ್ತು ಕೊಂಬೆಗಳ ಕಥೆನಾ? ಹೌದು. ಒಂದು ಕೊಂಬೆ ಬಳ್ಳಿಗೆ ಅಂಟಿಕೊಂಡಿದ್ರೆ ಮಾತ್ರ ಅದಕ್ಕೆ ಜೀವ ಇರುತ್ತೆ, ಹಣ್ಣು ಬಿಡೋಕ್ ಸಾಧ್ಯ.
ಆ ಕೊಂಬೆ ನಾನು ಸ್ವತಂತ್ರವಾಗಿರ್ಬೇಕು ಅಂತ ಬಳ್ಳಿಯಿಂದ ಕತ್ತರಿಸ್ಕೊಂಡ್ರೆ ಅದು ಸ್ವಾತಂತ್ರ್ಯ ಅಲ್ಲ, ಬದಲಾಗಿ ಅದರ ವಿನಾಶ. ನಿಜ. ಅದೇ ರೀತಿ ದೈವಿಕ ಪ್ರೀತಿಯಲ್ಲಿ ನೆಲೆಗೊಳ್ಳೋದು ಅಂದ್ರೆ ಆ ಬೋಧನೆಗಳ ಪ್ರಕಾರ ಬದುಕೋದು, ಆ ಬಳ್ಳಿಯಿಂದ ಬೇರ್ಪಡದೇ ಇರೋದು. ಆದ್ರೆ ಒಂದೆರಡು ನಿಮಿಷ ಯೋಚನೆ. ಇವತ್ತಿನ ಜಗತ್ತಿಗೆ ವಿಧೇಯತೆ ಅಥವಾ ಒಬೀಡಿಯನ್ಸ್ ಅನ್ನೋ ಪದನೇ ಒಂಥರ ಅಲರ್ಜಿ. ಹೌದು ಹೌದು. ನಾವೆಲ್ಲರೂ ನಿನ್ನ ಮನಸ್ಸಿಗೆ ಬಂದಂತೆ ಬದುಕೋ, ನಿನ್ನ ಸ್ವಂತ ನಿಯಮಗಳನ್ನ ನೀನೇ ರೂಪಿಸ್ಕೋ ಅನ್ನೋ ಕಾಲದಲ್ಲಿ ಇದ್ದೀವಿ. ಬಾಲ್ಯದಿಂದಲೂ ನಮ್ಗೆ ಅಧಿಕಾರವನ್ನ ಪ್ರಶ್ನಿಸೋದನ್ನೇ ಕಲಿಸಿದ್ದಾರೆ. ಹೀಗಿರುವಾಗ ಆಜ್ಞೆಗಳನ್ನ ಪಾಲಿಸುವುದು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಕಸಿದುಕೊಂಡ ಹಾಗೆ ಅನ್ಸುತ್ತೆ ಅಲ್ವಾ? ಒಂಥರ ಗುಲಾಮಗಿರಿ ತರ. ಈ ಘರ್ಷಣೆ ಬಹಳ ಸಹಜ. ಮನುಷ್ಯರು ಸಾಮಾನ್ಯವಾಗಿ ನಿಯಮಗಳನ್ನ ತಮ್ಮನ್ನ ಕಟ್ಟಿಹಾಕುವ ಸರಪಳಿಗಳು ಅಂತಲೇ ಭಾವಿಸ್ತಾರೆ. ಯಾಕಂದ್ರೆ ನಾವು ಅಧಿಕಾರವನ್ನ ಯಾವಾಗಲೂ ಶೋಷಣೆಯ ದೃಷ್ಟಿಯಿಂದಲೇ ನೋಡಿದ್ದೀವಿ. ಹೌದು, ಅದು ನಿಜ. ಆದರೆ ಈ ಪಠ್ಯದಲ್ಲಿ ಹೇಳಿರೋ ವಿಧೇಯತೆ ಇದೆಯಲ್ಲ, ಅದು ಶಿಕ್ಷೆಯ ಭಯದಿಂದ ಮಾಡೋ ಕಾರ್ಯ ಖಂಡಿತ ಅಲ್ಲ. ಭಯದಿಂದ ತೋರುವ ವಿಧೇಯತೆ ಗುಲಾಮಗಿರಿಯಾಗಿರಬಹುದು. ಆದರೆ ಪ್ರೀತಿಯ ಅಡಿಪಾಯದ ಮೇಲೆ ನಿಂತ ವಿಧೇಯತೆ ಕೃತಜ್ಞತೆಯ ಪ್ರತೀಕ, ಅದೊಂದು ರಕ್ಷಣಾ ಕವಚ. ರಕ್ಷಣಾ ಕವಚ ಅಂದ್ರೆ ಆ ದೈವಿಕ ಪ್ರೀತಿಯನ್ನ ನಮ್ಮೊಳಗೆ ಕಾಪಾಡಿಕೊಳ್ಳೋಕೆ ಬೇಕಾದ ಒಂದು ಸೇಫ್ ಝೋನ್ ಅಂತಾನಾ? ಹೌದು. ಈಗ ನನಗೆ ಆ ಫುಟ್ಬಾಲ್ ಮೈದಾನದ ಉಪಮೆ ನೆನಪಾಗ್ತಾ ಇದೆ. ಒಂದು ಫುಟ್ಬಾಲ್ ಆಟದಲ್ಲಿ ಮೈದಾನದ ಅಳತೆ, ಆಟಗಾರರ ಸಂಖ್ಯೆ, ಫೌಲ್ ನಿಯಮಗಳು ಇವೆಲ್ಲವೂ ಆಟದ ಆಜ್ಞೆಗಳು ಇದ್ದ ಹಾಗೆ. ಈ ನಿಯಮಗಳೇ ಇಲ್ಲ ಅಂದ್ರೆ ಆ ಮೈದಾನದಲ್ಲಿ ಆಟ ಇರಲ್ಲ, ಬರೀ ಗೊಂದಲ ಇರುತ್ತೆ. ನಿಯಮಗಳ ಚೌಕಟ್ಟಿನ ಒಳಗೆ ಆಡಿದಾಗ ಮಾತ್ರ ಆಟಗಾರನಿಗೆ ತನ್ನ ಟ್ಯಾಲೆಂಟ್ ಪ್ರದರ್ಶನ ಮಾಡೋಕೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಲ್ವಾ? ಅದ್ಭುತವಾದ ಹೋಲಿಕೆ ಇದು. ಆ ಮೈದಾನದ ಗೆರೆಗಳು ಆಟಗಾರನನ್ನ ಬಂಧಿಸಲ್ಲ, ಬದಲಾಗಿ ಆ ಆಟಕ್ಕೆ ಒಂದು ಅರ್ಥ ಕೊಡುತ್ತೆ. ಗೆರೆಗಳೇ ಇಲ್ಲ ಅಂದ್ರೆ ಅಲ್ಲಿ ಗೋಲ್ ಹೊಡೆಯೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಈ ಆಜ್ಞೆಗಳು ನಮ್ಮನ್ನ ಆಧ್ಯಾತ್ಮಿಕ ಗೊಂದಲಗಳಿಂದ ಕಾಪಾಡುವ ಬೌಂಡ್ರಿ ಲೈನ್ಗಳಿದ್ದಂತೆ. ವಾವ್, ಇದು ತುಂಬಾನೇ ರಿಲೀವಿಂಗ್ ಅನ್ಸುತ್ತೆ ಕೇಳೋಕೆ. ಹೌದು, ಯಾಕಂದ್ರೆ ಇಂದಿನ ಆಧುನಿಕ ಮನುಷ್ಯನ ಅತಿದೊಡ್ಡ ಸಮಸ್ಯೆ ಏನಂದ್ರೆ ಆತನಿಗೆ ಈಗ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಆ ಸ್ವಾತಂತ್ರ್ಯದಲ್ಲಿ ಏನ್ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರತಿಯೊಂದು ಕ್ಷಣವೂ ತಾನೇ ನಿರ್ಧರಿಸಬೇಕು. ಇದೇ ಒಂದು ದೊಡ್ಡ ಮಾನಸಿಕ ಒತ್ತಡ, ಅಂದ್ರೆ ಕಾಗ್ನಿಟಿವ್ ಲೋಡ್. ಸಣ್ಣ ಸಣ್ಣ ನಿರ್ಧಾರಗಳು ಕೂಡ ನಮ್ಮನ್ನ ಧಣಿಸ್ತವೆ. ಖಂಡಿತ. ದೈವಿಕ ಪ್ರೀತಿಯ ಆಜ್ಞೆಗಳಿಗೆ ವಿಧೇಯರಾಗುವುದು ಒಂದೇ ಈ ಮಾನಸಿಕ ಹೊರೆಯನ್ನ ಕೆಳಗಿಳಿಸಿ ಒಂದು ಉನ್ನತವಾದ ನಿಯಮಾವಳಿಗೆ ಶರಣಾಗುವುದು. ಇದು ನಮ್ಮನ್ನ ಕಟ್ಟಿಹಾಕಲ್ಲ, ಬದಲಾಗಿ ಅತಿಯಾದ ಗೊಂದಲಗಳಿಂದ ವಿಮುಕ್ತಿಗೊಳಿಸುತ್ತೆ. ಅಂದ್ರೆ ಆಜ್ಞೆಗಳು ನಮಗೆ ಬೇಲಿ ಅಲ್ಲ, ನಮ್ಮನ್ನ ಮಾನಸಿಕ ವಿನಾಶದಿಂದ ರಕ್ಷಿಸುವ ಭದ್ರಕೋಟೆ ಅಂತ ಆಯ್ತು. ಸರಿ, ಈಗ ಪ್ರೀತಿ ಅನ್ನೋ ಅಡಿಪಾಯ ಆಯ್ತು, ವಿಧೇಯತೆ ಅನ್ನೋ ರಕ್ಷಣಾ ಕವಚನೂ ಆಯ್ತು. ಈ ಇಡೀ ಪ್ರಕ್ರಿಯೆಯ ಅಂತಿಮ ಪ್ರತಿಫಲ ಏನು? ಯೇಸು ಯಾಕೆ ಇಷ್ಟೆಲ್ಲ ನಿಯಮಗಳನ್ನ ವಿವರಿಸ್ತಾ ಇದ್ದಾರೆ? ಪಠ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಅಂತಿಮ ಗುರಿ ಸಂಪೂರ್ಣ ಆನಂದ. ಯೇಸು ಈ ಮಾತುಗಳನ್ನ ಹೇಳುತ್ತಿರೋದು ಶಿಷ್ಯರ ಮೇಲೆ ಮತ್ತಷ್ಟು ಧಾರ್ಮಿಕ ಭಾರ ಹಾಕೋಕೆ ಅಲ್ಲ. ತಮ್ಮಲ್ಲಿರುವ ಆನಂದ ಶಿಷ್ಯರಲ್ಲೂ ಇರಬೇಕು ಮತ್ತು ಆ ಆನಂದ ಸಂಪೂರ್ಣವಾಗಿ ತುಂಬಿ ತುಳುಕಬೇಕು ಅನ್ನೋ ಒಂದೇ ಕಾರಣಕ್ಕೆ. ಇಲ್ಲಿ ನಾವು ಪ್ರತಿದಿನ ಹುಡುಕೋ ಸಂತೋಷಕ್ಕೂ ಪಠ್ಯ ಹೇಳುವ ಆನಂದಕ್ಕೂ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು. ಯಾಕಂದ್ರೆ ನಾವೆಲ್ಲರೂ ಬದುಕಲ್ಲಿ ಸಂತೋಷನ ಬೆನ್ನಟ್ಕೊಂಡೇ ಇರ್ತೀವಿ. ಹೊಸ ಫೋನ್ ತಗೊಂಡಾಗ, ಆಫೀಸಲ್ಲಿ ಪ್ರಮೋಷನ್ ಸಿಕ್ಕಾಗ ಸಂತೋಷ ಆಗುತ್ತೆ. ಆದ್ರೆ ಆನಂದ್ ಅನ್ನೋದು ಇದಕ್ಕಿಂತ ಬೇರೆನೇ ತರಹದ ಸ್ಥಿತಿನಾ? ಖಂಡಿತ ಬೇರೆ. ಲೋಕ ಮಾರಾಟ ಮಾಡುವ ಸುಖ ಅಥವಾ ಲೌಕಿಕ ಸಂತೋಷ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹೊರಗಿನ ವಸ್ತುಗಳನ್ನ ಅವಲಂಬಿಸಿರುತ್ತೆ. ಇದು ಒಂಥರ ನಮ್ಮ ಮೆದುಳಿನಲ್ಲಿ ರಿಲೀಸ್ ಆಗುವ ಡೋಪಮೈನ್ ತರಹ. ಏನಾದರೂ ಹೊಸದ್ ಸಿಕ್ಕಾಗ ಫುಲ್ ಖುಷಿಯಾಗುತ್ತೆ. ಆದ್ರೆ ಆ ವಸ್ತು ಹಾಳಾದಾಗ ಆ ಖುಷಿನೂ ಹೊರಟೋಗುತ್ತೆ. ಎಕ್ಸಾಕ್ಟ್ಲಿ, ಅದು ಕ್ಷಣಿಕ. ಆದರೆ ಕ್ರಿಸ್ತ ನೀಡುವ ಆನಂದ ಬಾಹ್ಯ ಪರಿಸ್ಥಿತಿಗಳ ಹಂಗಿಲ್ಲದ ಒಂದು ಆಂತರಿಕ ಸ್ಥಿತಿ. ಕಷ್ಟದ ಸಮಯದಲ್ಲೂ ನೋವಿನಲ್ಲೂ ನಮ್ಮನ್ನ ಕಾಪಾಡುವ ಶಾಶ್ವತ ತೃಪ್ತಿಯದು. ಇದು ಹೊರಗಿಂದ ಬರೋದಿಲ್ಲ, ನಮ್ಮ ಒಳಗಿಂದ ಉಕ್ಕಿ ಬರುವಂಥದ್ದು. ಈಗ ನನ್ಗೆ ಇದು ಶುಗರ್ ರಶ್ ಮತ್ತು ಮ್ಯಾರಥಾನ್ ಮಧ್ಯ ಇರೋ ವ್ಯತ್ಯಾಸದ ತರ ಅನ್ಸುತ್ತೆ. ಅಂದ್ರೆ ಲೌಕಿಕ ಸಂತೋಷ, ನಾವು ಸಕ್ಕರೆ ಇರೋ ಸಿಹಿ ತಿನ್ಸು ತಿಂದಾಗ ತಕ್ಷಣ ಸಿಗೋ ಶಕ್ತಿಗೆ ಅಂದ್ರೆ ಆ ಶುಗರ್ ರಶ್ಗೆ ಸಮಾನ. ತಿಂದ ತಕ್ಷಣ ಒಮ್ಮೆಲೆ ಫುಲ್ ಎನರ್ಜಿ ಬರುತ್ತೆ, ಜಗತ್ತನ್ನೇ ಗೆಲ್ಲುವ ಹಾಗೆ ಅನ್ಸುತ್ತೆ. ಆದ್ರೆ 1-2 ಗಂಟೆ ಆದ್ಮೇಲೆ ದಿಢೀರ್ನೆ ವಿಪರೀತ ಸುಸ್ತು ಶುರುವಾಗುತ್ತೆ. ಮತ್ತೆ ಆ ಸುಖಕ್ಕಾಗಿ
ಇನ್ನಷ್ಟು ಸಕ್ಕರೆ ತಿಂತೀವಿ. ಅದೊಂದು ಮುಗಿಯದ ಚಕ್ರ. ನಿಜ ನಿಜ. ಆದ್ರೆ ಪಠ್ಯ ಉಲ್ಲೇಖ ಮಾಡಿರೋ ತುಂಬಿ ತುಳುಕುವ ಆನಂದ ಇದೆಯಲ್ಲ, ಅದನ್ನ ಮ್ಯಾರಥಾನ್ ಓಡೋಕೆ ಬೇಕಾದ ದೀರ್ಘಕಾಲಿಕ ಪೋಷಕಾಂಶಕ್ಕೆ ಹೋಲಿಸಬಹುದು ಅನ್ಸುತ್ತೆ. ಮ್ಯಾರಥಾನ್ ಓಡುವಾಗ ದಾರಿಯಲ್ಲಿ ಸುಸ್ತಾಗುತ್ತೆ, ಕಾಲ್ ನೋಯುತ್ತೆ, ಬಾಹ್ಯವಾಗಿ ಅಲ್ಲಿ ಯಾವುದೇ ಸಂತೋಷ ಇರಲ್ಲ. ಹೌದು. ಆದ್ರೆ ಗುರಿ ಮುಟ್ಟಬೇಕು ಅನ್ನೋ ಒಳಗಿರೋ ಆ ಶಕ್ತಿ ನಮ್ಮನ್ನ ಓಡಿಸ್ತಾನೆ ಇರುತ್ತೆ. ಆ ಆನಂದ ಕಷ್ಟದ ಪಯಣದಲ್ಲೂ ನಮ್ಮನ್ನ ಕಾಯುವ ಆಂತರಿಕ ನೆಮ್ಮದಿ ಅಲ್ವಾ? ಈ ಮ್ಯಾರಥಾನ್ ಉಪಮೆ ಆನಂದದ ನೈಜ ಸ್ವರೂಪವನ್ನ ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಇವತ್ತಿನ ಆಧುನಿಕ ಜಗತ್ತು ಆ ಶುಗರ್ ರಶ್ ಹಿಂದೆನೇ ನಿರಂತರವಾಗಿ ಓಡ್ತಾ ಇದೆ. ನಮ್ಮ ಲೈಕ್ಸ್, ಕಮೆಂಟ್ಸ್, ಆನ್ಲೈನ್ ಶಾಪಿಂಗ್ ಮೂಲಕ ಆನಂದವನ್ನ ಖರೀದಿಸೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ನಿಜವಾದ ನೆಮ್ಮದಿ ಸಿಗೋದು ಯಾವಾಗ? ಅದಕ್ಕೆ ಈ ಪಠ್ಯದ ಪಾಲನಾ ವಿವರಣೆ ಒಂದು ಸ್ಪಷ್ಟ ಉತ್ತರ ಕೊಡುತ್ತೆ. ನಾವು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ದೇವರ ಚಿತ್ತಕ್ಕೆ ಮತ್ತು ಆತನ ಪ್ರೀತಿಗೆ ವಿಧೇಯರಾದಾಗ ಮಾತ್ರ ಈ ಆಂತರಿಕ ಆನಂದ ಸಿಗುತ್ತೆ. ನೋಡಿ, ಇತರರನ್ನ ನಮ್ಮಂತೆಯೇ ಪ್ರೀತಿಸುವುದೇ ಅತಿದೊಡ್ಡ ಆಜ್ಞೆ. ಆ ಅಗಾಪೆ ಪ್ರೀತಿಯಲ್ಲಿ ನಾವು ನೆಲೆಗೊಂಡಾಗ ಏನಾಗುತ್ತೆ ಅಂದ್ರೆ, ನಮ್ಮ ಫೋಕಸ್ ನಮ್ಮಿಂದ ಬೇರೆಯವರ ಕಡೆಗೆ ಹೋಗುತ್ತೆ. ನಮ್ಮ ಆತಂಕಗಳೆಲ್ಲವೂ ನಮ್ಮನ್ನೇ ಕೇಂದ್ರವಾಗಿಟ್ಕೊಂಡಾಗ ಹುಟ್ಟುವಂಥವುದು. ಓ, ಇದು ಬಹಳ ಮುಖ್ಯವಾದ ಪಾಯಿಂಟು. ಹೌದು. ಇತರರ ಉಳಿತಿಗಾಟಿ ಪ್ರೀತಿಯಿಂದ ಶ್ರಮಿಸಿದಾಗ ಆ ಅಹಂಕಾರದ ಕೇಂದ್ರ ಒಡೆದೋಗುತ್ತೆ. ಆಗ ಅಲ್ಲಿ ಅನಿರ್ವಚನೀಯವಾದ ಆನಂದ ಆವರಿಸುತ್ತೆ. ಅಂದ್ರೆ ಆನಂದ ಅನ್ನೋದು ನಾವು ಡೈರೆಕ್ಟ್ ಆಗಿ ಹುಡುಕಿದ್ರೆ ಸಿಗೋ ವಸ್ತು ಅಲ್ಲ, ಅದೊಂದು ಬೈ ಪ್ರಾಡಕ್ಟ್. ನಾವು ಇತರರನ್ನ ಪ್ರೀತಿಸುವ ಜವಾಬ್ದಾರಿ ತಗೊಂಡು ಆ ಆಜ್ಞೆಯನ್ನ ಪಾಲಿಸಿದಾಗ ನಮಗೆ ಅರಿವಿಲ್ಲದಂತೆಯೇ ಆನಂದ ನಮ್ಮನ್ನ ಹುಡುಕೊಂಡು ಬರುತ್ತೆ ಅಂತಾಯ್ತು. ನಿಖರವಾಗಿ ಹೇಳ್ಬೇಕಂದ್ರೆ ಅದೇ ಈ ಪಠ್ಯದ ಅತಿ ದೊಡ್ಡ ರಹಸ್ಯ. ಪ್ರೀತಿ ಅನ್ನೋದು ನಮ್ಮ ಆಯ್ಕೆಯಾದ್ರೆ, ವಿಧೇಯತೆ ಅನ್ನೋದು ನಮ್ಮ ದಾರಿಯಾಗುತ್ತೆ. ಆಗ ಆನಂದ ನಮ್ಮ ಗಮ್ಯಸ್ಥಾನ ಆಗುತ್ತೆ. ಒಮ್ಮೆ ನಾವು ಈ ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡ್ರೆ ನಿಯಮಗಳು ಹೊರೆಯಾಗಿ ಕಾಣಲ್ಲ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಚಿಂತನೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ, ಆ ಅಪಾರವಾದ ಅಗಾಪೆ ಪ್ರೀತಿ ಯೇಸುವಿನ ಮೂಲಕ ಜಲಪಾತದ ತರ ಹರಿದು ಬಂದಿದೆ. ನಾವು ಆ ಪ್ರವಾಹದಲ್ಲಿ, ಆ ದ್ರಾಕ್ಷಾ ಬಳ್ಳಿಯಲ್ಲಿ ನೆಲೆಸಬೇಕಾದ್ರೆ ನಮ್ಮ ಅಹಂಕಾರ ಬಿಟ್ಟು ಆಜ್ಞೆಗಳನ್ನ ಕೃತಜ್ಞತೆಯಿಂದ ಪಾಲಿಸಬೇಕು. ಹೀಗೆ ಕೃತಜ್ಞತೆಯಿಂದ ಆಟದ ನಿಯಮಗಳಿಗೆ ಬದ್ಧರಾಗಿ ಬದುಕಿದಾಗ ಕ್ಷಣಿಕ ಸಂತೋಷದ ಬದಲು ಆ ತುಂಬಿ ತುಳುಕುವ ಆನಂದ ನಮ್ಮದಾಗುತ್ತೆ. ಖಂಡಿತ. ಈ ಪಠ್ಯ ಇವತ್ತು ನಾವು ಅನುಭವಿಸ್ತಿರೋ ಖಿನ್ನತೆ, ಒಂಟಿತನ ಮತ್ತು ಕ್ಷಣಿಕ ಸುಖದ ಬೆನ್ನೇರಿ ಸುಸ್ತಾಗುವ ಮನಸ್ಥಿತಿಗೆ ಒಂದು ಅತ್ಯುತ್ತಮ ಮದ್ದು. ಹೌದು. ಕಾಂಕ್ರೀಟ್ನಂತಹ ಕಠಿಣ ಭೌತಿಕ ಸಾಧನೆಗಳ ಮೇಲೆ ಕಟ್ಟಿದ ಬದುಕು ಒಂದು ಸಣ್ಣ ಬಿರುಗಾಳಿಗೆ ಬಿರುಕು ಬಿಡಬಹುದು. ಆದ್ರೆ ಪ್ರೀತಿಯನ್ನ ಅಡಿಪಾಯ ಮಾಡಿ ವಿಧೇಯತೆಯ ಗೋಡೆ ಕಟ್ಟಿದ್ರೆ ಅಲ್ಲಿ ಶಾಶ್ವತ ಆನಂದ ಇರುತ್ತೆ. ಅದ್ಭುತವಾಗಿ ಸಮರೈಸ್ ಮಾಡಿದ್ರಿ. ಈ ಆಳವಾದ ಅಧ್ಯಯನವನ್ನ ಮುಗಿಸೋಕ್ ಮುಂಚೆ ನಮ್ಮೆಲ್ಲರ ಮುಂದಿರುವ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಇಲ್ಲಿ ಇಡೋಕೆ ಇಷ್ಟಪಡ್ತೀನಿ. ಕ್ಷಣಮಾತ್ರದ ಸುಖ ಮತ್ತು ನಮ್ಮ ಗಮನವನ್ನ ಸದಾ ಬೇರೆಡೆ ಸೆಳೆಯುವ ನಮ್ಮ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಈ ತುಂಬಿ ತುಳುಕುವ ಆನಂದವನ್ನ ಪಡೆಯೋಕೆ ಬಿಡದೆ ತಡೆತಿರುವ ಆ ಅಡೆತಡೆಗಳು ಯಾವುವು? ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ. ನಾವು ಸದಾ ಆನಂದವನ್ನ ಹೊರಗಿನ ಪ್ರಪಂಚದಲ್ಲಿ, ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ, ಗ್ಯಾಜೆಟ್ಗಳಲ್ಲಿ ಹುಡುಕ್ತಿದೀವಲ್ಲ, ಇದು ಸರಿಯೇ? ನಮ್ಮ ಈ ಬಿಡುವಿಲ್ಲದ ಆಧುನಿಕ ಬದುಕಿನ ಕಾಂಕ್ರೀಟ್ ಅಡಿಪಾಯವನ್ನ ಒಡೆದು ಮತ್ತೆ ಆ ಮೃದುವಾದ ಪ್ರೀತಿ ಮತ್ತು ಕೃತಜ್ಞತೆಯ ಅಡಿಪಾಯ ಹಾಕೋಕೆ ನಾವು ನಿಜಕ್ಕೂ ರೆಡಿ ಇದ್ದೀವಾ? ಖಂಡಿತ. ಈ ಪ್ರಾಚೀನ ಸೂತ್ರವನ್ನ ಅಳವಡಿಸ್ಕೊಳ್ಳೋಕೆ ಬಹುಶಃ ನಾವು ನಮ್ಮ ಬದುಕಿನ ವಿನ್ಯಾಸವನ್ನೇ ಬದಲಾಯಿಸಬೇಕಾಗ್ಬೋದು. ಹೌದು. ನಮ್ಮ ಬದುಕಿನ ಅಡಿಪಾಯ ಯಾವುದರ ಮೇಲೆ ನಿಂತಿದೆ ಮತ್ತು ನಾವು ಹುಡುಕ್ತಿರೋದು ಶುಗರ್ ರಶ್ನಂತಹ ಸಂತೋಷವನ್ನೋ ಅಥವಾ ಮ್ಯಾರಥಾನ್ನಂತಹ ಆನಂದವನ್ನೋ ಅಂತ ಸ್ವಲ್ಪ ಯೋಚಿಸಿ. ಈ ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಮುಕ್ತಾಯ ಮಾಡೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.